ಹಾವಭಾವಗಳ ಮಹತ್ವವೇನು? ಹಾವಭಾವ ಅಂದಾಗ ಅಲ್ಲಿ ಪೋಶ್ಚರ್ ಮತ್ತು ಗೆಸ್ಚರ್ ಅಂತ ಬರ್ತದೆ. ಪೋಶ್ಚರ್ ಅಂದರೆ ನಿಲುವು, ನಾವು ನಿಂತ್ಕೊಳ್ತೀವಿ ಅಥವಾ ಕುಳಿತುಕೊಳ್ತೀವಿ. ಗೆಸ್ಚರ್ ಅಂದರೆ ಮೂಮೆಂಟ್ಸ್. ಓಕೆ. ಎಲ್ಲ ಥರದ ಮೂಮೆಂಟ್ಸ್. ಉದಾಹರಣೆಗೆ ಕೈ ಆಡಿಸ್ತೀನಿ, ಇಡೀ ಕತ್ತಾಡಿಸ್ಬೋದು, ಉಬ್ಬಾಡಿಸ್ಬೋದು, ತುಟಿ ಎಲ್ಲ ಮೂವ್ ಮಾಡ್ಬೋದು. ಕರೆಕ್ಟಾ? ಕೆಲವರು ಕಿವಿನೂ ಆಡಿಸ್ತಾರೆ, ನನಗೆ ಬರಲ್ಲ ಅಷ್ಟೇ. ಮಿಸ್ಟರ್ ಬೀನ್ ಚೆನ್ನಾಗಿ ಮಾಡ್ತಾನೆ ಕೆಲವು ಸರಿ ಅಲ್ವಾ? ಅಂದರೆ ಯಾವ್ಯಾವ್ದು ಮೂಮೆಂಟ್ ಇದೆ ಅದನ್ನು ಹಾವಭಾವಗಳು ಅಂತ ಕರಿತೇವೆ. ಸೊ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಬಂದರೆ ಒಂದು ಸ್ವಲ್ಪ ಮೂಮೆಂಟ್ ಇದೆ, ಆ, ಅದು ಹಾವಭಾವದಲ್ಲೇ ಬರ್ತದೆ. ಕರೆಕ್ಟಾ? ನಿಮ್ಮ ಹೇರ್ ಸ್ಟೈಲು ಅಥವಾ ಏನು ಧರಿಸ್ತೀರಿ, ಉಡುಪು ಯಾವ ಥರದ ಉಡುಪಿದೆ, ಡಿಸೈನು, ಒಂಥರ ಏನಾಗುತ್ತೆ, ನನ್ನ ಹಾವಭಾವಕ್ಕೆ ಪುಷ್ ಕೊಡುತ್ತೆ. ಈಗ ನಾನು ಎಸ್ ಸ್ನೇಹಿತರೆ, ಎಸ್ ಕರೆಕ್ಟ್ ಹಿಂಗೆ ಹೊಡೆದು ಮಾತಾಡುವಂಥದ್ದು, ಇವೆಲ್ಲ ಗಮನಿಸ್ತಿರಲ್ಲ, ಇದನ್ನೇ ಹಾವಭಾವ, ಗೆಸ್ಚರ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ನಿಲುವು, ನಿಂತ್ಕೊಳ್ಳೋದು ಅಥವಾ ಕೂತ್ಕೊಳ್ಳೋದು ಎರಡೇ, ಅಥವಾ ಭಂಗಿ ಅನ್ನುವಂಥದ್ದು. ಹಾವಭಾವ ಹಾಗಲ್ಲ, ಇಡೀ ಬಾಡಿನೇ ಡ್ಯಾನ್ಸ್ ಮಾಡಿಸ್ತಾರೆ ಕೆಲವರು. ಕರೆಕ್ಟಾ? ಇಡೀ ಬಾಡಿ ಕಾಲಿಂದ ತಲೆವರೆಗೂ, ಅಡಿಯಿಂದ ಮುಡಿಯವರೆಗೆ ನೀವೇನು ಮೂಮೆಂಟ್ ಇರುತ್ತೆ ಜನ ಗಮನಿಸ್ತಾರೆ ಸ್ನೇಹಿತರೆ. ಸಂದರ್ಭೋಚಿತವಾಗಿ ನಾವು ಮೂವ್ ಮಾಡಿದಾಗ ಅದಕ್ಕೆ ತೂಕ ಬರ್ತದೆ. ಆ ತೂಕ ನಿಮ್ಮಲ್ಲಿ ಬರಲಿ ಅನ್ನೋದು ನನ್ನ ಆಶಯ. ಅಹಾವಭಾವ ಅಥವಾ ಮೂಮೆಂಟ್ ಎಷ್ಟು ಇಂಪಾರ್ಟೆಂಟು ನೇತ್ರಾವತಿ ಅವರೇ? ಸರ್, ಈಗ ಹಾವಭಾವಗಳ ಮಹತ್ವ ಏನು? ಮಾನವೀಯತೆಯ ಮೂಲ ಮೊದಲೇನು ಭಾವಗಳು ನಮ್ಮ ಮಾನವನನ್ನು ಯಂತ್ರದಿಂದ ವಿಭಿನ್ನಗೊಳಿಸಿರ್ತವೆ. ಪ್ರೀತಿ, ಕರುಣೆ ಮತ್ತು ಸಂತೋಷ, ದುಃಖ ಇವು ಇದ್ರೆ ಮಾನವಂದು ಇದು ಅದು ಮಾನವ ಈಗ ಮತ್ತು ಯಂತ್ರಕ್ಕೂ. ಆಯಿತು, ನಮ್ಮ ನೇತ್ರಾವತಿಯವರು ಒಂದು ವರ್ಷ ಮುಂಚೆ ಬಂದಿದ್ದಕ್ಕೂ ಈಗಲೂ ಕ್ಯಾಮ್ರಲ್ಲಿ ಚೆನ್ನಾಗಿ ಕಾಣಿಸ್ತೀರಿ. ನಾವು ನಮ್ಮ ಉಡುಪು ಕ್ಯಾಮ್ರಾಗಾಗಲಿ ಇನ್ನೊಂದಾಗಲಿ ಎಷ್ಟು ಇಂಪಾರ್ಟೆಂಟು? ಸರ್, ಮತ್ ನಮ್ ಹಾವಭಾವ ಮತ್ ನಮ್ ಉಡುಪು ಎಲ್ಲ ನಮ್ದ ಇದು ಚೆನ್ನಾಗಿದ್ರೆ ಮಾತುಗಳು ಕೂಡ ಚೆನ್ನಾಗಿ ಅನಿಸ್ತಾವ ಸರ್. ಹ್ಞೂ. ಈ ಹರಿಪ್ರಸಾದ್ ಮತ್ ಒಂದು ಕಾಲೇಜ್ ಪ್ರಿನ್ಸಿಪಾಲು, ಇವತ್ತು ಏನೋ ಶರ್ಟ್ ಮೇಲೆ ಏನೋ ಹಾಕೊಂಬಂದಿದ್ರಿ, ಏನಂತಾರೆ ಅದಕ್ಕೆ? ಮಾಲೆ ಸರ್. ಓ, ಮಾಲೆಗೆ ಹಾಕೊಂಬಂದಿರೋದು. ಸರಿ ಸರಿ, ನಾವು ಹಾ, ಹಾಗಾದ್ರೆ ಅದನ್ನು ಒಳಪಡಿಸೋದು ಬೇಡ ಮಾತಿಗೆ. ಅವ್ರು ಮಾಲೆ ಧರಿಸಿದ್ದಾರೆ, ಹಾಗಾಗಿ ತಮ್ಮ ಉಡುಪಿನಲ್ಲಿ ಬದಲಾಗಿದೆ. ಅವ್ರು ಸ್ಪಷ್ಟಪಡಿಸಿದ್ರು, ಎಸ್ ಸರ್, ನನ್ನ ಮಾಲೆ, ಆ, ನಾನು ಅಯ್ಯಪ್ಪ ಸ್ವಾಮಿ ಭಕ್ತ ಆಗಿದ್ದೀನಿ ಈಗ ಅಂತ ಹೇಳಿದ್ದಾರೆ. ಈ ಹಾವಭಾವ ಎಷ್ಟು ಮುಖ್ಯ ಹರಿಪ್ರಸಾದ್? ಬಹಳ ಮುಖ್ಯ ಆಗುತ್ತೆ ಸರ್. ನೋಡ್ತೀವಿ ನಮ್ಮ ಡ್ರೆಸ್ ಸೆನ್ಸ್ ಆಗಿರ್ಬೋದು, ನಮ್ಮ ಡ್ರೆಸ್ಸಸ್ ನೀವು ಹೇಳಿದ್ರಲ್ಲ, ನಾವು ನೋಡಿದ ತಕ್ಷಣ ಗೊತ್ತಾಯ್ತು ಏನೋ ವಿಶೇಷ ಇದೆಯಾ ಅಂತ. ಆ ಶಾಲ್, ನಮಗೆ ಆ ಶಾಲ್ ನೋಡಿದ ತಕ್ಷಣ ಓ ದೇವರು ಇದಾಗಿರ್ಬೋದು, ಯಾರು ಇಲ್ಲಾಂದರೆ ಯಾವುದೋ ಹಿಂದೂ ಪರಿಷತ್ ಆಗಿರ್ಬೋದು ಅಂತ ಹೇಳಿದಾಗೆ ಮನುಷ್ಯ, ನಾವು ಆ ಡ್ರೆಸ್ ಸೆನ್ಸ್ ನೋಡಿದ ತಕ್ಷಣ, ನಾವು ಬ್ಲ್ಯಾಕ್ ಕೋಟ್ನ ನೋಡಿದ ತಕ್ಷಣ ಲಾಯರ್ ಅಥವಾ ಇನ್ನು ಬೇರೆ ಬೇರೆ ಸಾಧು ಸಂತರ ಹಾಕೊಳ್ಳೋ ನೋಡಿದ ತಕ್ಷಣ, ಅವರು ಡ್ರೆಸ್ ನೋಡಿದ ತಕ್ಷಣ ವ್ಯಕ್ತಿ ಏನಂತ ಗೊತ್ತಾಗುತ್ತೆ. ಮತ್ತು ಅವ್ರು ಮಾತಾಡ್ತಿರುವಂತಹ ಭಾವನೆಗಳು ನೋಡಿ, ಅವರ ವ್ಯಕ್ತಿ ಏನಂತ, ಅವರ ಮುಖದ ಭಾವ ನೋಡಿ, ಅವರ ಒಳಗಿನ ಹೇಳು ಫೇಸ್ ಇಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೀವಿ. ಹಾಗೆ ಒಳಗಡೆ ಮನುಷ್ಯ ಹೇಗಿರ್ತಾನೋ ಹೊರಗಡೆ ಕಾಣಿಸುತ್ತಂತೆ. ಹಾಗೆ ಮನುಷ್ಯನ ಭಾವನೆಗಳು ಬಹಳ ಮುಖ್ಯ ಆಗ್ತವೆ. ನಾವು ಮಾತಾಡಬೇಕಾದ ಸಂದರ್ಭದಲ್ಲಿ ಭಾವ ತುಂಬಿ ಮಾತಾಡಬೇಕು. ಓಕೆ, ಗುಡ್. ನಾವೇನಾದ್ರು ನೆಕ್ಸ್ಟ್ ಶಂಕರ್, ಹಾ ಈ ಸರ್. ಹಾವಭಾವ ಎಷ್ಟು ಮುಖ್ಯ? ಸರ್, ಹಾವಭಾವ ನಾವು ಮಾತಾಡ್ಬೇಕಾದ್ರೆ, ಅಂದ್ರೆ ಒಂದು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಭಾಷಣ ಮಾಡ್ಬೇಕಾದ್ರೆ ಇದು ತುಂಬಾ ಪರಿಣಾಮ ಬೀರುತ್ತೆ ಹಾವಭಾವ ಅನ್ನೋದು. ಆ ಅದು ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಮ್ಮ ಮಾತಿಗಿನ್ನ ಮುಖ್ಯವಾಗಿ. ಈ ಯಾರಾದ್ರೂ ಒಬ್ಬ ವ್ಯಕ್ತಿ ಮಾತಾಡ್ಲಿಕ್ಕೆ ಎದ್ ನಿಂತ ಅಂದ್ರೆ ಅವನನ್ನ ಮುಖ್ಯವಾಗಿ ಒಬ್ಬ ವ್ಯಕ್ತಿಯಾಗಿ ಅವನ ಪರ್ಸನಾಲಿಟಿನ ಗಮನಿಸ್ತಾರೆ. ಯಾವ ರೀತಿ ಉಡುಗೆ ತೊಟ್ಟಿದ್ದಾನೆ, ಅವನ ಹಾವಭಾವ ಯಾವ ರೀತಿ ಇದೆ, ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅವ್ನ್ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ, ಅವ್ನ್ ಯಾವ ರೀತಿ ಹಾವಭಾವದಿಂದ ಹೇಳ್ತಾ ಇದ್ದಾನೆ ಅನ್ನೋದು ಅದು ತುಂಬಾ ಪ್ರಸ್ತುತ ಪಡಿಸುತ್ತೆ. ಅದರಿಂದ ಮಾತುಗಳಿಗಿಂತ ಮುಖ್ಯವಾಗಿ ಪರಿಣಾಮ ಬೀರೋದು ಭಾಷಣದಲ್ಲಿ ಈ ಹಾವಭಾವನೆ. ಆದ್ರೆ ಇದು ಹಾವಭಾವ ಸಭ್ಯತೆ ಎಲ್ಲೇ ಮೀರಬಾರ್ದು, ಅದೇ ಹೆಚ್ಚಾಗ್ಬಾರ್ದು. ಬರೀ ಎಸ್, ಹಾವಭಾವನೆ ತುಂಬಾ ಚೆನ್ನಾಗಿ ಶಂಕರ್ ಹೇಳಿದ್ರು. ಸಭ್ಯತೆ ಇರಬೇಕು, ಸಭ್ಯತೆ ಎಲ್ಲೇ ಮೀರಿದಿರೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂದ್ರು. ಡಾಕ್ಟರ್ ತಿಪ್ಪೇಸ್ವಾಮಿ ಏನು ಹೇಳ್ತೀರಾ? ಸರ್ ನಮಸ್ತೆ. ಯಾವ ಭಾವಗಳ ಬಗ್ಗೆ ಅಂದರೆ, ಈಗ ತಾವು ಹೇಳಿದಂಗೆ ನಾವು ಯಾವ ಒಬ್ಬ ವ್ಯಕ್ತಿ ಒಂದು ವೇದಿಕೆ ಮೇಲೆ ಒಂದು ಸ್ಥಳದಲ್ಲಿ ನಾವು ಗುರುತಿಸ್ಕೋಬೇಕಂದ್ರೆ ನಮ್ಮ ವೇಷಭೂಷಣ ನೋಡ್ತಾರೆ. ಆಮೇಲೆ ನಮ್ಮ ಭಾವದಿಂದ ಅಂದರೆ ನಮ್ಮ ಮಾತುಗಳಿಂದ ಯಾವ ಶಬ್ದ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಆಮೇಲೆ ನಮ್ಮ
ಆ ಕೆಲಸದ ಜನಗಳಿಗೆ ನಾವೇನು ಅಡ್ರೆಸ್ ಮಾಡ್ತಿರ್ತೀವಲ್ಲ, ಆ ಭಾವನೆಗಳು ಹೆಂಗ ಇದು ಮಾಡ್ತೀವಿ. ಆಮೇಲೆ ಗೆಸ್ಚರ್ಸ್ ಹೇಳಿರ್ತಾವೆ, ಯಾವ ರೀತಿಯಲ್ಲಿ ನಮ್ಮ ಅಂಗಾಂಗಗಳ ಮುಖಾಂತರ ಅವ್ರಿಗೆ ತೋರಿಸ್ತೀವಿ, ಹೇಳ್ತೀವಿ. ಇವೆಲ್ಲ ಅಬ್ಸರ್ವೇಷನ್ ಭಾಳ ಮಾಡ್ತಾರೆ. ಅದರಿಂದ ಹಾವಭಾವ ಭಾಳ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ. ಇದರಲ್ಲಿ ಎಷ್ಟೋ ಸಮಸ್ಯೆಗಳು ನಾವು ಕೆಲವು ಟೈಮು ನಮ್ಮ ಪಾಸ್ಚರ್ಸ್ ಇಂದ, ಅಂದ್ರೆ ಹಾವಭಾವಗಳಿಂದನೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದರಿಂದ ನಾವು ನೀಟಾಗಿ ವೇದಿಕೆ ಮೇಲೆ ಹೋದಾಗ ನಮ್ಮ ಡ್ರೆಸ್ ಕೋಡ್ ಇರ್ಬೋದು, ನಮ್ಮ ವೇಷಭೂಷಣ ಇರ್ಬೋದು, ಆಮೇಲೆ ಮತ್ತೆ ನಮ್ಮ ಭಾಷೆಯಲ್ಲಿ ಏನು ಶಬ್ದಗಳು ಬಳಸ್ತೀವೋ ಅದನ್ನು ಸಹ ಸಮರ್ಪ ಹಾವಭಾವ ಮುಖ ಆ ಸಂದರ್ಭಕ್ಕೆ ತಕ್ಕಂತೆ ಬಳಸಿದ್ರೆ ಮಾತ್ರ ಒಂದು ಅರ್ಥಪೂರ್ಣವಾಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಸ್ ಡಾಕ್ಟರ್ ತಿಪ್ಪೇಸ್ವಾಮಿ. ರಾಜೇಂದ್ರ ಅವರೇ, ತಮ್ಮ ಅನಿಸಿಕೆ. ಸರ್ ನಮಸ್ತೆ. ಇದು ಹಾವಭಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ರೂಪ, ಮುಖಭಾವ, ದೇಹ ಭಾಷೆ, ಅದು ಮೌನವಾಗಿ ಮಾತನಾಡುವ ಶಕ್ತಿ. ನಾವು ಹುಟ್ಟುವಾಗ ನಾವು ನಮ್ಮ ಭಾವನೆ, ನಮ್ಮ ಆಕ್ಷನ್ ಇಂದಲೇ ನಾವು ಮಾತಾಡೋದು ಕಲಿಯೋದು. ಸೊ ನಮ್ಮ ಭಾವನೆ ಅನ್ನೋದನ್ನು ನಾವು ತುಂಬಾ ಕಲ್ತ್ಕೋಬೇಕಾಗ್ತದೆ. ಯಾವುದೇ ಸಭಾಂಗಣದಲ್ಲಿ ಪ್ರೆಸೆಂಟೇಷನ್ ಮಾಡೋಕ್ಕೂ ಮುಂಚೆ ನಮ್ಮ ಉಡುಪು, ನಮ್ಮ ಬಾಡಿ ಲ್ಯಾಂಗ್ವೇಜು, ಮತ್ತೆ ನಮ್ಮ ಕಾನ್ಫಿಡೆನ್ಸು, ನಮ್ಮಲ್ಲಿ ಏನಾದ್ರು ಗೊಂದಲ ಅಥವಾ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಾವೆಲ್ಲೋ ನೋಡ್ಕೊಂಡು ನಾವೇನೋ ಬಾಡಿಲಿ ಆಕ್ಷನ್ ಮಾಡ್ಕೊಂಡು ನಮ್ಮ ಉಡುಗೆ ತೊಡುಗೆ ಸರಿ ಇಲ್ಲ ಅಂದ್ರೆ ನಾವು ಹೇಳುವ ಸಂದೇಶ ಅದು ಮುಟ್ಟೋದಿಲ್ಲ. ಯಾರಿಗೂ ಅದನ್ನ ಯಾರು ಇಂಟ್ರೆಸ್ಟ್ ಆಗಿ ಕೇಳೋದು ಇಲ್ಲ. ಸೊ ನಿಮ್ಮ ವಿಷಯ ಒಳ್ಳೇದೇ ಇದ್ರು ಯಾರು ನಿಮ್ಮನ್ನು ಗುರುತಿಸೋದಿಲ್ಲ. ಸೊ ಅದಕ್ಕೆ ಅಹಾಭಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಜೀವನದಲ್ಲಿ ಕಲಿಬೇಕು. ಇದಕ್ಕೆ ನಮ್ಮಲ್ಲಿ ಒಂದು ಕಗ್ಗ ಬಗ್ಗೆ ಹೇಳ್ಬೇಕಂದ್ರೆ, ಕಗ್ಗದಲ್ಲಿ ನಮ್ಮ ಡಿ ವಿ ಗುಂಡಪ್ಪ ಅವರು ನುಡಿ ಮಿತವಾಗಿರಲಿ, ನೋಟ ನಿಜವಾಗಿರಲಿ, ನೋಟ ಸುಳ್ಳಾದರೆ ನುಡಿ ನಿಶ್ಶಬ್ದವಾಗಿರ್ತದೆ. ಸೊ ಇದು ನಮ್ಮ ಡಿ ವಿ ಥ್ಯಾಂಕ್ ಯು ರಾಜೇಂದ್ರ. ವಿಕಾಸ್, ತಾವೇನ್ ಹೇಳ್ತೀರಿ? ಸರ್, ಹಾವಭಾವಗಳ ಮಹತ್ವ ತುಂಬಾ ವಿಶೇಷವಾಗಿರುತ್ತದೆ. ಯಾಕೆಂದ್ರೆ ನಾವು ಯಾವುದೇ ಸಭೆ ಸಮಾರಂಭಗಳೇ ಆಗ್ಲಿ, ನಾವು ನಮ್ಮ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ನಾವು ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ವಿಶೇಷವಾಗಿ ಅದೇ ರೀತಿ ವೇದಿಕೆಯಲ್ಲಿ ಮಾತಾಡುವಾಗ ಕೆಲವರು ಅವ್ರನ್ನ ಮಾತನ್ನ ಹೆಚ್ಚಾಗಿ ಅವರು ಹಾವಭಾವಗಳ ಮುಖಾಂತರನೇ ಹೇಳ್ತಾ ಇರ್ತಾರೆ. ಸಪೋಸ್ ಈಗ ಏನಿಲ್ಲ ಅಂದ್ರೆ ಹಾಸ್ಯ ಕಲಾವಿದರು ಅವ್ರದ ಎಲ್ಲರಿಗೂ ಹಾಸ್ಯ ವಿಚಾರದವಾಗಿ ಹೇಳ್ತಾ ಇರ್ತಾರೆ. ವೇದಿಕೆ ಮುಂದೆ ಇರೋರು ಅವ್ರದ್ದು ಹಾಸ್ಯವಾಗಿ ಹೇಳಿದಾಗ ಅವ್ರು ನಗ್ತಾ ಇರ್ತಾರೆ. ಆದ್ರೆ ಹಾಸ್ಯ ಕಲಾವಿದ್ರು ಮಾತ್ರ ಅವ್ರನ್ನ ಪ್ರತಿಕ್ರಿಯೆ ಅವ್ರದ್ದು ಬೇರೆ ರೀತಿಯಲ್ಲಿ ಇರ್ತದೆ. ಇಷ್ಟು ಹೇಳಲಿಕ್ಕೆ ಓಕೆ, ಎಸ್ ಶೈಲೇಜಾ ಮೇಡಮ್. ನಮಸ್ಕಾರ ಸರ್. ಸರ್, ಹಾವಭಾವಗಳ ಮಹತ್ವ ಅಂತಕ್ಕಂಥದ್ದು ಇಂದಿನ ಸಂವಹನ ಕಲಿಯುವಂತಹ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕಾಗತ್ತೆ ಸರ್. ಮಾತಿಲ್ದೇನೆ ನಮ್ಮ ಆಲೋಚನೆ, ಉದ್ದೇಶ ಮತ್ತು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸುವಂತಹ ದೇಹ ಭಾಷೆಗೆ ನಾವು ಹಾವಭಾವಗಳಂತ ಕರಿತೀವಿ. ಮಾತಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿ ಇದು ವ್ಯಕ್ತಿಗಳನ್ನ ತಲುಪುತ್ತೆ. ಈ ಹಾವಭಾವಗಳ ಮಹತ್ವ ಅಂದ್ರೆ ಒಂದು ಸ್ಪಷ್ಟ ಸಂವಹನಕ್ಕೆ ಸಹಾಯಕವಾಗುತ್ತೆ. ಅದರೊಂದಿಗೆ ನಮ್ಮಲ್ಲಿ ಆತ್ಮವಿಶ್ವಾಸದ ಅಭಿವ್ಯಕ್ತಿಗೆ ಇದು ಸಹಕಾರಿಯಾಗಿದೆ ಮತ್ತು ನಂಬಿಕೆಯನ್ನ ಬೆಳೆಸುತ್ತೆ. ಯಾರು ಉತ್ತಮ ಒಂದು ಹಾವಭಾವಗಳನ್ನ ಬಳಸ್ತಾರೋ ಅವರು ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ಪಡ್ಕೊಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದ್ ಮಾತು ಹೇಳ್ತಾರೆ, ನೀವೇನು ಹೇಳ್ತೀರಲ್ಲ ಅದಕ್ಕಿಂತಲೂ ಹೆಚ್ಚು ನೀವು ಹೇಗೆ ನಿಲ್ತೀರಿ, ಹೇಗೆ ಮಾತಾಡ್ತೀರಿ, ಹೇಗೆ ವರ್ತಿಸ್ತೀರಿ, ಅದು ನಿಮ್ಮನ್ನ ಹೆಚ್ಚು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶಾಲೆಯಲ್ಲಿ ಶಿಕ್ಷಕನು ಕೂಡ ಅತ್ಯುತ್ತಮವಾಗಿ ಒಳ್ಳೆ ದೇಹ ಭಾಷೆಯನ್ನ ಅಥವಾ ಹಾವಭಾವಗಳನ್ನ ಬಳಸಿದಾಗ ಅತ್ಯಂತ ಪರಿಣಾಮಕಾರಿ ಬೋಧನೆಯನ್ನ ಆತ ಮಾಡೋದಕ್ಕೆ ಸಹಾಯಕ ಆಗುತ್ತೆ. ಹಾಗೆ ಸಂದರ್ಶನದಲ್ಲಿ ಒಂದು ಅಭ್ಯರ್ಥಿ ಕೊಡುವಂತ ರೀತಿ, ಮಾತಾಡುವಂತ ರೀತಿ, ಇವೆಲ್ಲ ಅವನ ಒಂದು ಆತ್ಮವಿಶ್ವಾಸವನ್ನ ಅಭಿವ್ಯಕ್ತಿ ಮಾಡುವಂತಹ ಒಂದು ಸಾಧನ ಆಗಿರುತ್ತೆ. ಹಾಗಾಗಿ ಈ ಉತ್ತಮ ದೇಹ ಭಾಷೆಯನ್ನ ಕಲ್ತ್ಕೊಳ್ಳೋದು ನಮ್ಮ ಉತ್ತಮ ಸಂವಹನ ಕಾರರಾಗೋದಕ್ಕೆ ನಮ್ಗೆ ಸಹಾಯಕ ಆಗುತ್ತೆ. ಯಾಕಂದ್ರೆ ಇವತ್ತಿನ ಒಂದು APJ ಅಬ್ದುಲ್ ಕಲಾಂ ಅವರು ಒಂದ್ ಮಾತು ಹೇಳ್ತಾರೆ, ನಾಯಕನ ಆತ್ಮವಿಶ್ವಾಸ ಅವನ ಮಾತಿಗಿಂತಲೂ ಅವನ ನಡೆ ನುಡಿಗಳಲ್ಲಿ ಕಾಣಿಸುತ್ತದೆ ಅಂತ. ಹಾಗಾಗಿ ಉತ್ತಮ ಒಂದು ಹಾವಭಾವಗಳನ್ನ ಬಳಸೋದನ್ನ, ಮಾತು ಕಲಿಯುವಂತೆಯೇ ಇವುಗಳನ್ನು ಕಲಿತುಕೊಳ್ಳುವುದರಿಂದ ನಾವು ಒಬ್ಬ ಅತ್ಯುತ್ತಮ ಸಂವಹನಕಾರರಾಗಿ, ಭಾಷಣಕಾರರಾಗಿ ಹೊರಹೊಮ್ಮೋದಕ್ಕೆ ಸಹಾಯಕವಾಗುತ್ತೆ. ಧನ್ಯವಾದಗಳು. ಎಸ್ ಡಾಕ್ಟರ್ ವೀರ ಹನುಮಪ್ಪ. ನಮಸ್ಕಾರ ಸರ್. ಸರ್, ಹಾವಭಾವ ಅನ್ನೋದು
ನಾವು ಯಾರ ಹತ್ರನ ಒಂದು ಸಂವಹನ ಮಾಡ್ಬೇಕಾದ್ರೆ ಪ್ರಥಮವಾಗಿ ಅವ್ರು ಗಮನಿಸ್ತಕ್ಕಂಥದ್ದು ನಮ್ಮ ಹಾವಭಾವಗಳನ್ನು. ನಾವ್ ಏನ್ ಹೇಳ್ತೀವಿ ಏನು ಅದಕ್ಕಿಂತ ಮುಂಚೆವಾಗಿ ಹಾವಭಾವನ ನಾವು ಹೇಳ್ತೀವಿ. ನಾವು ಒಂದು ಒಳ್ಳೆ ಒಂದು ನಗುಮುಖದಿಂದ ಒಂದು ಒಳ್ಳೆ ವಿಚಾರವನ್ನು ತಿಳಿಸಿದಾಗ ಅವರು ನಮ್ಮನ್ನು ಗಮನ ಕೊಟ್ಟು ನೋಡ್ತಿರ್ತಾರೆ. ಅಂದ್ರೆ ನಮ್ಮ ಹಾವಭಾವವನ್ನು ನೋಡ್ಬಿಟ್ಟು ನಮ್ಮ ಒಂದು ಸಂವಹನವನ್ನು ಗಮನಿಸ್ತಾ ಇರ್ತಾರೆ ಅವರು. ಆ ಹಾವಭಾವ ಅನ್ನೋದು ಪ್ರತಿಯೊಬ್ಬರಲ್ಲೂ ಸಂವಹನ ಮಾಡ್ಬೇಕಂದ್ರೆ ಹಾವಭಾವ ತುಂಬಾ ದೇಹ ಭಾಷೆ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಸರ್ ಇದು. ಹೇ ಸ್ನೇಹಿತರೆ, ಹಾವಭಾವಗಳು ಪದಗಳಿಗಿಂತ ಧ್ವನಿಗಿಂತ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಅಧ್ಯಯನ ಕೂಡ ಇದ್ರ ಬಗ್ಗೆ ನಡೆದಿದೆ. ಹಾಗಾಗಿ ಹಾವಭಾವಗಳ ಮಹತ್ವವನ್ನು ಹಾಗಾದರೆ ಹೇಗಿರಬೇಕು ಸರ್? ಈ ಶಾರೀರಿಕ ಭಾಷೆ ಹೇಗಿರಬೇಕು ಅಂದರೆ ಸ್ವಾಭಾವಿಕವಾಗಿರಬೇಕು. ನೀವು ಅಂದಾಗ ಹಿಂಗೆ ಕೈ ಹೋಗುತ್ತೆ, ನಮಸ್ಕಾರ ಅಂದಾಗ ಈಗ ಹೋಗುತ್ತೆ, ಕರೆಕ್ಟಾ? ಅಂದರೆ ಸಹಜವಾಗಿರಲಿ, ನ್ಯಾಚುರಲ್ ಆಗಿರಲಿ. ಓಕೆ, ಸ್ವಾಭಾವಿಕ ಅಥವಾ ನ್ಯಾಚುರಲ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸ್ವಾಭಾವಿಕ ಅಥವಾ ನ್ಯಾಚುರಲ್. ಓಕೆ, ಸೊ ನಿಮ್ಮ ಮಾತಿನ ಜೊತೆಗೆ ನಿಮ್ಮ ಶಾರೀರಿಕ ಭಾಷೆ ಇಂಪ್ರೂವ್ ಮಾಡ್ಕೊಳ್ಳಿ. ಅದರಲ್ಲಿ ಇವತ್ತು ನಾವು ಈ ವಿಡಿಯೋನಲ್ಲಿ ಏನು ತಿಳ್ಕೊಂಡ್ವಿ ಅಂದರೆ ಹಾವಭಾವಗಳು, ಅದರಲ್ಲಿ ಗೆಸ್ಚರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಅಂದರೆ ಏನೇನು ಮೂಮೆಂಟ್ ಇದೆ ನೋಡಿ. ಈಗ ನಾನು ಮಾತಾಡ್ಬೇಕಾದ್ರೆ ಹಿಂಗೆ ಕೈ ಮೂವ್ ಮಾಡ್ತಾ ಇದ್ದೇನೆ, ಹಿಂಗೆ ಸುಮ್ಮನೆ ಮಾತಾಡೋದಕ್ಕೆ ಹಿಂಗೇನೋ ಮಾತಾಡ್ತಾ ಏನು ಸ್ನೇಹಿತರೆ. ಒಂದು ಸ್ವಲ್ಪ ಮೂಮೆಂಟ್ ಇದ್ದರೆ ಚೆನ್ನಾಗಿರುತ್ತೆ. ಅತಿ ಆದರೆ ನಿಮ್ಮೆನ್ಸ್ ಕ್ಯಾಂಡಿಡೇಟ್ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವೇ? ಸ್ವಲ್ಪ ಅಪಾಯ ಇರುತ್ತೆ, ಡೇಂಜರ್ ಇರುತ್ತೆ. ಸೊ ಅದನ್ನೇ ಬ್ಯಾಲೆನ್ಸ್ ಮಾಡಿ. ನ್ಯಾಚುರಲ್ ಅನ್ನುವ ಪದವನ್ನು ನಾನು ಬಳಸಿದ್ದು ಆ ಒಂದು ದೃಷ್ಟಿಯಿಂದ. ಓಕೆ, ಏನು ನೇತ್ರಾವತಿ ಅವರೇ, ಹೇಗೆ ನಿಂತು ಈ ವಿಷಯ ಹಾವಭಾವ? ಇಲ್ಲ ಸರ್, ಇದು ಬಹಳಷ್ಟು ಪ್ರಮುಖ ಪಾತ್ರ ಸರ್. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಏನ್ ಮಾತಾಡ್ತಾನ, ಯಾವ ತರ ಭಾವನೆ ಇಟ್ಕೊಂಡ, ಅಂದ್ರ ಯಾವ ಮಾತುಗಳಲ್ಲಿ ಅಂತರಂಗದಿಂದ ಬರುವ ಭಾವನೆಗಳು ಇದಿಂದ ಕೂಡಿರ್ತಾವ ಸರ್, ಯಾವುದೇ ಅಲ್ಲಿ ಮಾತುಗಳು ಅಂತ ಹೇಳಕ್. ಓಕೆ, ಎಸ್, ಥ್ಯಾಂಕ್ ಯು ವೆರಿ ಮಚ್.